ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಸ್ಪೆಷಲ್ ಕ್ವಾರ್ಟರ್ ನಿಮ್ಗೆ ನಾನು ತೋರ್ಸಾಕತ್ತಿದ್ದಿದ್ದು ಫಸ್ಟ್ ನಾನು ನೋಡಿದ ಫಸ್ಟ್ ಕ್ವಾರ್ಟರ್ ಇದಿರೋದು ಹುಬ್ಳಿ KV1 ರಾಜನಗರಿಂದ. ಮದುವೆ ಆಗಿ ಇಲ್ಲಿ ಬಂದಿದ್ದೆ ನಾನು ಈ ಕ್ವಾರ್ಟರ್ಸಿಗೆ. ಅಷ್ಟೊತ್ತಿಗೆ ಸರ್ ಆಂಧ್ರದಿಂದ ಟ್ರಾನ್ಸ್ಫರ್ ಆಗಿತ್ತು ನನ್ನ ಹಸ್ಬೆಂಡಿಗೆ. ಫಸ್ಟ್ ಈ ಕ್ವಾರ್ಟರ್ನಾಗಿದ್ವಿ. ಇಲ್ಲಿ ಗಿಡ ಹಚ್ಚಿದ್ದು ಎಲ್ಲ ನೆನಪು. ಈಗ ಕ್ಯಾನ್ಸಲ್ ಆಗೈತಿ. ಇದು ಯಾರೂ ಇರೋಕ್ಕೆ ಫಿಟ್ ಇಲ್ಲ ಅಂತಂದು ಈ ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಇವು. ಆಮೇಲೆ ದೊಡ್ಡ ಗಿಡದ ರೂಟ್ಸ್ ಎಲ್ಲ ಹೋಗಿ ಅನ್ಇವನ್ ಆಗಿಬಿಟ್ಟು ಫ್ಲೋರ್ ಸ್ಪೇಸಸ್ಸು. ಆ್ಯಂಡ್ ಇಲ್ಲೆಲ್ಲ ಗಿಡ ಎಲ್ಲ ಹಚ್ತಿದ್ರು. ಇಲ್ಲೇ ಸಿಕ್ಕಾಪಟ್ಟೆ ಮಸ್ತ್ ಗಾರ್ಡನ್ ಇತ್ತು. ಇಲ್ಲೆಲ್ಲ ಅಡ್ಡಾಡಿದ ನೆನಪು ನನ್ನ ಅಮ್ಮು ಫಸ್ಟ್ ಮಗಳು ಅಡ್ಡಾಡಿದ್ದು ಕಲ್ತಿದ್ದು ಈ ಕ್ವಾರ್ಟರ್ನಾಗ. ಸೊ ಇದು ನನ್ನ ಆ್ಯಕ್ಚುಲಿ ಭಾಳ ಮೆಮೊರೀಸ್ ಇರೋ ಕ್ವಾರ್ಟರ್ಸ್, ಸ್ವೀಟ್ ಮೆಮೊರೀಸ್. ಹಾಲ್. ಸೊ ಇದು ಬಾಲ್ಕನಿಗೆ ಲೆಫ್ಟ್ ಸೈಡ್ ಡೋರು, ರೈಟ್ ಸೈಡ್ ಡೋರು ಇದು ಕಿಚನ್ಗೆ. ಈ ಪೇಂಟ್ ನಾನೇ ಮಾಡಿದ್ದೆ ಆ್ಯಕ್ಚುಲಿ ನನ್ನ ಕೈಯಿಂದ ನನ್ನ ಮಗಳನ್ನ ಮಕಸಿ ಕರೋನಾ ಟೈಮ್ ಇತ್ತಲ್ಲ ಆವಾಗ. ಯಾಕಂದರೆ ಇದು ಕಂಡೆಮ್ ಆಕತಿ ಅಂತ ಪಕ್ಕಾ ಶೋರ್ ರೂಮರ್ಸ್ ಎಲ್ಲ ಇತ್ತು. ಸೊ ಓಪನ್ ಮಾಡಬೇಕಾದ್ರೆ ಎಷ್ಟು ಕಲರ್ಫುಲ್ ಆಗಿರ್ತೈತಲ್ಲ, ಇದು ಸ್ಪ್ಯಾನ್ ಎಂಡ್ ಆಗೋದ್ರಾಗ ಇದು ಆದರೂ ಕಲರ್ಫುಲ್ ಇರಲಿ ಅಂತ ನಾನೇ ಮಾಡಿದ್ದೆ. ಇದು ಲಾನ್ ಟೈಪ್ ಕ್ರಿಯೇಟ್ ಮಾಡಿದ್ದೆ ಪ್ಯಾಸೇಜ್ನಾಗ, ಸೈಡ್ಗೆ ಅದೇ ಫೀಲ್ ಬರಲಿ ಅಂತ ಫ್ಲವರ್ಸು. ಇದು ಪ್ಯಾಸೇಜ್ 2 ಬೆಡ್ರೂಮಿಗೆ. ಇದು ಕಿಚನ್. ಗೌರ್ಮೆಂಟ್ ಕ್ವಾರ್ಟರ್ಸ್. ಆಮೇಲೆ ಇದು ಯೂಸ್ ಮಾಡಕತ್ತಾರಲ್ಲ ನೋಡಿ ಖುಷಿ ಆಯ್ತು. ಇಲ್ಲಿ ಮೇಡಮ್ ಮಗ ಓದಕ್ಕೆ ಯೂಸ್ ಮಾಡಕತ್ತಾರಂತ. ಸೊ ಇದು ಪ್ಯಾಸೇಜ್, ಇದು ಟಾಯ್ಲೆಟ್, ಆ್ಯಂಡ್ ಸಿಂಕ್ ಆ್ಯಂಡ್ ಬಾತ್ರೂಮ್ ಟಾಯ್ಲೆಟ್ ಡೋರ್ಸ್ ಮೇಲೂ ಕಲರ್ ಮಾಡಿಬಿಟ್ಟಿದ್ದೆ. ಕಲರ್ಫುಲ್ಲಾಗಿ ಇರಲಿ ಇದ್ರದ್ದು ಲೈಫ್ ಸ್ಪ್ಯಾನ್ ಮುಗಿದ್ರು ಅಂತಂದು. ಸೊ ಇಲ್ಲೆಲ್ಲ ನನ್ನ ಮಗಳ ಕಡೆ ಕಾಟನಿಂದ ಎಲ್ಲ ಹಿಂಗೆ ಪೇಂಟ್ ಮಾಡಿಸಿದ್ದೆ, ಸ್ಟಾರ್ಸ್ ಎಲ್ಲ ಮಾಡಿ. ಸೊ ಇದು ಒಂದು ಬೆಡ್ರೂಮ್. ಇಲ್ಲೂ ಎಲ್ಲ ನನ್ನ ಮಗಳ ಕಡೆಯಿಂದ ಮಾಡಿಸಿದ್ದೆ. ಆಕಿ ಫಸ್ಟ್ ಕ್ವಾರ್ಟರ್ ಎಲ್ಲ ನೋಡಿದ್ದೆ. ಆ್ಯಕ್ಚುಲಿ ಕ್ಯಾನ್ಸಲ್ ಆಗಕತ್ತಿತ್ತಲ್ಲ, ನೆಕ್ಸ್ಟ್ ಯಾರು ಇರಲ್ಲ ಅಂತಂದು, ಕಲರ್ಫುಲ್ಲಾಗಿರಲಿ ಅಂತ. ಸೊ ಇದು ನೋಡಿರಿ, ಇದ್ರ ಸೀಕ್ರೆಟ್ ಏನಂದ್ರೆ ದೊಡ್ಡ ಲೀವ್ಸ್ ಎಲ್ಲ ಡ್ರಾ ಮಾಡ್ಯಾವಲ್ಲ, ಟು ಹೈಡ್ ಕ್ರ್ಯಾಕ್ಸ್. ಸಿಕ್ಕಾಪಟ್ಟೆ ದೊಡ್ಡ ಕ್ರ್ಯಾಕ್ಸ್ ಇದ್ವು, ಜಸ್ಟ್ ಟು ಮೇಕ್ ಇಟ್ ಲುಕ್ ಗುಡ್. ಹಿಂಗೆ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಸೇರಿ. ಹೈಟ್ಸ್ ಎಲ್ಲ ನನ್ನ ಹಸ್ಬೆಂಡ್ ಮಾಡಿದ್ರು, ಅದು ಮೇಲೆ ಕೆಳಗಿಂದೆಲ್ಲ ನಾ ಸ್ಟಾರ್ಟ್ ಮಾಡಿದ್ದೆ. ಇದು ಒಂದು ಬೆಡ್ರೂಮ್. ಆ್ಯಂಡ್ ನೆಕ್ಸ್ಟ್ ಇದು ಆ್ಯಕ್ಚುಲಿ ನನ್ನ ಮಗಳು ಪ್ಲೇ ರೂಮ್ ಅಂತ ಮಾಡಿಬಿಟ್ಟಿದ್ವಿ, ಎಲ್ಲ ಹಾಕಿ ಟಾಯ್ಸ್ ಎಲ್ಲ ಹಾಕಿ. ಸೀದರ್ ಬಾತ್ರೂಮಿಗೂ ಎಲ್ಲ ಕಲರ್ಫುಲ್, ಮ್ಯಾಕ್ಸಿಮಮ್ ಕಲರ್ ಅಂದರೆ ರೈನ್ಬೋ ಕಲರ್, ಎಲ್ಲ ಕಲರ್ ಇನ್ಕ್ಲೂಡ್ ಅದನ್ನ ಹಾಕ್ಬಿಟ್ಟಿದ್ದೆ ನಾನು. ಆಮೇಲೆ ಎಲ್ಲ ಲೀವ್ಸ್ ಒಣಗಿಸಾಕತ್ತಾರೆ. ಭಾಳ ಖುಷಿ ಆಗ್ತಿದ್ದು ನಾವು ಇಷ್ಟು ಕ್ಲೀನಾಗಿ ಯೂಸ್ ಮಾಡಕತ್ತಾರಲ್ಲ ಅಂತಂದು. ನಾವು ಇದ್ದೋಗಿದ್ದು ಕ್ವಾರ್ಟರ್ಸ್. ಆಮೇಲೆ ಇದು ಸ್ಪೆಷಲಿ ಕ್ರ್ಯಾಕ್ ಹೈಡ್ ಮಾಡೋಕ್ಕೆ ಐ ಥಿಂಕ್ ಸುನಿಧಿ ಇವ್ರು ಮಾಡಿದ್ರು ಅನಿಸುತ್ತೆ ಇಷ್ಟು ನೀಟಾಗಿ. ಥ್ಯಾಂಕ್ಸ್ ಫಾರ್ ದೆಮ್ ಆಲ್ಸೋ. ಆ್ಯಂಡ್ ದಿಸ್ ಹಾರ್ಟ್ ಇನ್ಕ್ಲೂಡ್ಸ್ ಅ ಲಾಟ್ ಆಫ್ ಪ್ರೆಷಿಯಸ್ ಮೆಮೊರೀಸ್. ಭಾಳ ಚಂದ ಐತಿ ಕ್ವಾರ್ಟರ್ ಲೈಫು. ಇದು ಒಂದು ಬೆಡ್ರೂಮ್. ಇಲ್ಲೇ ದೇವ್ರು ಇಟ್ಕೊಳಕ್ಕೆ ಮಾಡಿದ್ವಿ. ದೇವ್ರಿಗಂತ ಸ್ಪೆಷಲ್ ಪ್ಲೇಸ್ ಇರೋಂಗಿಲ್ಲ ಇಲ್ಲಿ ಕ್ವಾರ್ಟರ್ಸ್ ಒಳಗೆ. ಇದೊಂದು ಬೆಡ್ರೂಮ್, ಇದು ಒಂದು ಬೆಡ್ರೂಮ್. ಈ ಕಡೆ ಟಾಯ್ಲೆಟ್, ಬಾತ್ರೂಮ್. ಕಂಡೆಮ್ ಆಗೈತಲ್ಲ, ಯಾರೂ ಯೂಸ್ ಮಾಡೋಕತ್ತಿಲ್ಲ, ಬರೀ ಸ್ಟಡಿ ಪರ್ಪಸ್ ಮೇಡಮ್ ಮಗ ಯೂಸ್ ಮಾಡಕತ್ತಿದ್ದು. ಸೀದಾ ಕಲರ್ಫುಲ್. ಆ ಬಿಲ್ಡಿಂಗಿಗೂ ಬೇಜಾರಾಗಿರ್ಬಾರ್ದಲ್ಲ, ಎಲ್ಲರಿಗೂ ಅಷ್ಟು ನೆರಳು ಕೊಟ್ಟೈತಿ. ಆ್ಯಂಡ್ ದಿಸ್ ಈಸ್ ದ ಹಾಲ್. ದೊಡ್ಡದಿತ್ತಿದ್ದು, ಆರಾಮ್ಸೆ ದೊಡ್ಡದಿತ್ತು. ಸೊ ನಾನು ನೋಡಿದ 3 ಕ್ವಾರ್ಟರ್ಸ್ನಾಗ ಇದು ಒಂದು ಬಾಕಿ ಇತ್ತು. ಇದು ಒಂದು ಐಡಿಯಾ ಸಿಕ್ತು ಅನ್ಸುತ್ತೆ ನಿಮ್ಗೆ. ನೆಕ್ಸ್ಟ್ ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ಸ್ನಾಗ. ಅಂಟಿಲ್ ದೆನ್ ಬಾಯ್.